ಗೈಸ್ ಇವಾಗ ಜಸ್ಟ್ ಪೊಲೀಸ್ ಚೆಕಿನ್ ಆಯಿತು. ಇಲ್ಲೇ ಇದ್ದಾರೆ ನೋಡಿ ಪೊಲೀಸು, ಹಿಂದೆನೂ ಇದ್ದಾರೆ. ಸೊ ನನ್ನ ಲೈಸೆನ್ಸ್ ಆ್ಯಕ್ಚುಲಿ ಇರಲಿಲ್ಲ ಆ್ಯಕ್ಚುಲಿ, ಅಂದರೆ ಡಿಜಿಲಾಕರಲ್ಲಿ ಅಪ್ಲೋಡ್ ಮಾಡಿದ್ದೆ, ಬಟ್ ಅದು ಡಿಲೀಟ್ ಆಗಿಬಿಟ್ಟಿತ್ತು, ಅದೇನು ಮಾಡಿರಲಿಲ್ಲ. ಸೊ ಮತ್ತೆ ಲಾಗೌಟ್ ಆಗೋಗಿತ್ತು. ಲಾಗೌಟ್ ಆಗಿತ್ತು, ಕರೆಕ್ಟ್, ಎಕ್ಸಾಕ್ಟ್ಲಿ. ಸೊ ಲಾಗಿನ್ ಮತ್ತೆ ಆದೆ, ಸದ್ಯ ಬಂತು ಪೊಲೀಸ್ ಬಿಟ್ಟರು, ಅದಕ್ಕೋಸ್ಕರ. ಆಮೇಲೆ ಬಟ್ ಡ್ರೈವರ್ ಮಾತ್ರ ಯಾರು ಡ್ರೈವ್ ಮಾಡ್ತಾರೋ ಅವ್ರದ್ದು ಒಂದು ತೋರಿಸಿ ಅಂದರು. ಸೊ ಇವಾಗ ಬ್ಲೋ ಮಾಡಿದೆ, ಅದು ಆಲ್ಕೋಹಾಲ್ ಇದನ್ನು ಚೆಕ್ ಮಾಡಿದ್ರು, ಉಪ್ಪು ಅಂತಂದೆ. ಫಸ್ಟು ಏನು ಅಂತ ಕೇಳಿದ್ರು, ಇಲ್ಲ ಏನು ಸರ್ ಮಾಡಿಲ್ಲ ಅಂತಂದೆ. ಸೊ ಐ ಆಮ್ ಜಸ್ಟ್ ಜೋಕಿಂಗ್ ಅಂದ್ಬಿಟ್ಟು. ಸೊ ಇವಾಗ ನಾವು ಚಾಪರ್ ಆಫ್ ಫೋರ್ಟ್ಗೆ ಹೋಗ್ತೀವಿ, ಅಲ್ಲಿ ಹೋಗಿ ಸಿಗೋಣ ಬನ್ನಿ. ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಸಮೇತ? ಹಾಂ, ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು, ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್. ಅದೇನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸೊ ಈಗ ಹೋಗೋಣ ಬನ್ನಿ, ಚಾಪರ್ ಆಫ್ ಫೋರ್ಟ್. ಎಸ್, ಸೊ ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್. ಇವಾಗ ಫುಲ್ ಬಿಸಿಲು ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ. ನಮ್ಮ ಬಾಸ್ ಇಲ್ಲೇ ಇದ್ದಾರೆ ಸಮಿತು. ಫುಲ್ ಬಿಸಿಲು ಗೈಸ್, ಬೆಳಗ್ಗೆ ನೋಡಿ ಟೈಮು 11:58, 12 PM ಆಗಿದೆ. ಈ ಬಿಸಿಲಲ್ಲಿ ನಾವು ಚೋಪರ ಫೋರ್ಟ್ ನೋಡಕ್ಕೆ ಬಂದಿದ್ದೀವಿ. ಇದೇ ಚೋಪರ ಫೋರ್ಟ್ ಕಾಣುತ್ತಲ್ಲ. ಸೊ ಹಿಂಗಿದೆ, ಮೇಲೆ 120 ಸ್ಟೆಪ್ಸ್ ಇದೆಯಂತೆ. ಗಾಡಿ ಪಾರ್ಕ್ ಮಾಡಿ ಬಂದು ಪಾರ್ಕಿಂಗ್ 20 ರೂಪಾಯಿ ಇಸ್ಕೊಂಡಿದ್ದಾರೆ. ಸೊ ಇವಾಗ ಮೇಲೆ ನೋಡೋಣ ಬನ್ನಿ ಏನೇನಿದೆ ಅಂತ. ಸುಸ್ತಾಗ್ತಿರೋ ಸಮೇತ್. ನಾನು ಮೈನಾಗೆ ಸನ್ಸ್ಕ್ರೀನ್ ಮಾಡ್ಕೊಳ್ತೀನಿ, ಸಖತ್ತು ಟ್ಯಾನ್ ಆಗ್ತಿದೆ. ಇಷ್ಟು ಹೀಟಿದೆ, ಇನ್ನು ಸಮ್ಮರಲ್ಲಿ ಬರೋಕ್ಕೆ ಹೋಗ್ಬೇಡಿ ಇಲ್ಲಿ. ಬಂದರೆ ಡಿಸೆಂಬರ್ ಒಳಗೆ ಅಲ್ವಾ? ಸೊ ಈ ಥರ ಇದೆ ಸ್ಟೆಪ್ಸ್ ಎಲ್ಲ. ಅಫಿಷಿಯಲಿ ದ ಲಾಸ್ಟ್ ಟೈಪ್ ಆಫ್ ಚೋಪರ ಫೋರ್ಟ್. ಬ್ರೋ ಹೆಂಗಿತ್ತು ಜರ್ನಿ? ಹಾಂ, ಫುಲ್ ಎಕ್ಸಾಸ್ಟ್ ಆಗ್ಬಿಟ್ಟಿದೆ. ಇದೆ ನೋಡಿ ಹೆಂಗಿದೆ. ಸೊ ಹೋಗ್ತೀವಿ ಇವಾಗ. ಏನಿಲ್ಲಪ್ಪ ಇಲ್ಲಿ. ಹಾಂ, ಹಿಂಗೆ ಹೋಗೋಣವಾ? ಗೈಸ್ ನೀವೇ ನೋಡ್ಬೋದು ಬಿಸಿಲು ಹೆಂಗಿದೆ ಹಿಂದೆ ಅಂತ. ಪ್ಲಸ್ ಇಲ್ಲಿ ಚೋಪರ ಫೋರ್ಟ್ ಅಂತ ಇದೆಯಲ್ಲ ನಾರ್ತ್ ಗೋವಾದಲ್ಲಿ, ಇಟ್ಸ್ ಪ್ಯೂರ್ ಬುಲ್ಶಿಟ್. ಇಲ್ಲಿ ಏನೂ ಇಲ್ಲ, ಸೀರಿಯಸ್ ಆಗಿರ್ತೀನಿ. ಏನು ಅಂದರೆ ಏನೂ ಇಲ್ಲ ಇಲ್ಲಿ. ಬಿಸಿಲಿಗೆ ಬಂದಿದ್ದೀವಿ, ಜೋರಾಗಿ ಮಾತಾಡ ಸಮೇತ. ಸುಮ್ಮನೆ ಬಿಸಿಲಿಗೆ ಬಂದಿದ್ದೀವಿ ಇಲ್ಲಿ ಅಷ್ಟೇ. ಇಲ್ಲಿ ಸೀರಿಯಸ್ ನೋಡಿ, ಈ ಥರ ಕಲ್ಲು ಬಂಡೆಗಳು ಮತ್ತು ಈ ಒಂದು ವ್ಯೂ ಬಿಟ್ಟರೆ ಇಲ್ಲಿ ಕಾಣುತ್ತಲ್ಲ, ಅದು ಬಿಟ್ಟರೆ ಏನೂ ಇಲ್ಲ. ವ್ಯೂ ಪಾಯಿಂಟ್ ಅಂತ ಇಡ್ಬೋದಿತ್ತು ಫೋರ್ಟ್ ಬದಲು ಇದು. ಹೌದು, ಫೋರ್ಟ್ ಅಂದರೆ ನಾವು ಫೋರ್ಟ್ರೆಸ್ ಇರುತ್ತೆ, ಅಲ್ಲಿ ಏನೋ ಇರ್ತವೆ ಅಂದ್ಕೊಂಡ್ರೆ ಏನೂ ಇಲ್ಲ ಇಲ್ಲಿ. ಇಟ್ಸ್ ಪಾಯಿಂಟ್ ಅಂತ ಇಟ್ಟಿದ್ರೆ ಏನೋ ಅನ್ಬೋದು. ಇಟ್ಸ್ ಪ್ಯೂರ್ ವೇಸ್ಟ್. ಬರೋಕ್ಕೆ ಹೋಗ್ಬಿಡಿ ಯಾರು ಹೊಸಬ್ರು ನೋಡ್ತಿದ್ದಾರೆ ವಿಡಿಯೋನ. ಸೀರಿಯಸ್ಲಿ ಆ್ಯಕ್ಚುಲಿ ಮಸ್ಟ್ ವಿಸಿಟ್ ಫೋರ್ಟ್ ಅಂತ ಇತ್ತಿದ್ದು, ಬಟ್ ಏನು ಫೋರ್ಟ್ ಅಂದರೆ ನಾನೇನೋ ತುಂಬ ದೊಡ್ಡದಿರುತ್ತೆ, ಏನೂ ಇಲ್ಲ ಇವಾಗ. ಏನೂ ಇಲ್ಲ ಆ್ಯಕ್ಚುಲಿ. ಇವಾಗ ನಾವು ಬಂದಿರೋದು ನವಂಬರ್ ಟೈಮಲ್ಲಿ, ಲೈಕ್ ಮಿಡ್ ನವಂಬರ್ ಡಿಸೆಂಬರ್, ನಿಯರ್ ಡಿಸೆಂಬರ್ ಟೈಮಲ್ಲಿ. ಇಟ್ಸ್ ಪ್ಯೂರ್ ವಿಂಟರ್ ಸೀಸನ್ ಅಲ್ವಾ ಮಗ? ಹೌದು, ವಿಂಟರ್ ಸೀಸನಲ್ಲಿ ಸಮ್ಮರ್ ಕಿತ್ಕೊಂಬರ್ತಿದೆ. ನೀವೇನಾರ ಜಾನ್ ಫೆಬ್ರವರಿ ಮಾರ್ಚ್ ಹಂಗೆ ಬಂದುಬಿಟ್ರೆ ಸತ್ತೇ ಹೋಗ್ತೀರಾ. ಏಪ್ರಿಲ್ ಬಂದುಬಿಟ್ರೆ ಅಂತೂ ನೀವು ಕಣ್ಣಿಗೆ ಕಾಣಲ್ಲ, ಮನೆಗೆ ಹೋದ ತಕ್ಷಣ ಕರ್ಗಾಗಿ ರೋಸ್ಟ್ ಆಗಿ ಹೋಗ್ಬಿಡುತ್ತೆ. ಸೊ ಐ ಹೈಲಿ ರೆಕಮೆಂಡ್ ನಾಟ್ ಟು ವಿಸಿಟ್ ದಿಸ್ ಪ್ಲೇಸ್. ಇಲ್ಲೇ ಫುಲ್ ಡಿಹೈಡ್ರೇಟ್ ಆಗಿಬಿಡ್ತೀರಾ ಬಂದು. ಸೀರಿಯಸ್ಲಿ ಒಂದು ವ್ಯೂ ತೋರಿಸ್ತೀನಿ ನೋಡಿ, ಇಷ್ಟು ಬಿಟ್ಟರೆ ಇಲ್ಲಿ ಏನೂ ಇಲ್ಲ ಗೈಸ್. ಸೀರಿಯಸ್ಲಿ ಕಾಣುತ್ತಲ್ಲ, ಇಟ್ಸ್ ಸಿಮಿಲರ್ ಟು ವಾರ್ಕಳ ಅಷ್ಟೇ, ಇನ್ನೇನಿಲ್ಲ. ವಾರ್ಕಳದಲ್ಲ ಆದರೂ ಅಟ್ಲೀಸ್ಟ್ ಬೀಚ್ ಶಾಕ್ಸ್ ಇತ್ತು, ಮತ್ತು ಏನೋ ಇತ್ತು ಆ ಥರನೇ. ಬಟ್ ಇಲ್ಲಿ ನಥಿಂಗ್, ಏನೂ ಇಲ್ಲ ಇಲ್ಲಿ. ಏನಂತೀಯ ಬ್ರೋ? ಡ್ರೈ ಲ್ಯಾಂಡ್ ಅಷ್ಟೇ. ಇಟ್ಸ್ ಲೈಕ್ ಡ್ರೈ ಲ್ಯಾಂಡ್ ಅಷ್ಟೇ, ಏನೂ ಇಲ್ಲ ಇಲ್ಲಿ. ಸೊ ಐ ಆಮ್ ಡನ್ ವಿತ್ ದಿಸ್ ಗೈ. ನನಗೆ ಕೂಲ್ ಏನಾರ ಬೇಕು, ಬೀಚ್ಗೆ ಹೋಗ್ಬೇಕು ಅಷ್ಟೇ. ಇಲ್ಲಿ ಹೋಗಿ ಒಂದ್ಸಲ ನೋಡೋಣ. ನನಗಂತೂ ಇಷ್ಟ ಆಗ್ತಿದೆ, ಸಮೀರ್ ಸ್ವಲ್ಪ ಇಷ್ಟ ಆಗ್ತಿದೆ ಅಷ್ಟೇ. ಬಂದಿದ್ದೀವಿ, ಅಟ್ಲೀಸ್ಟ್ ಒಂದು ಪಿಕ್ ಆದರೂ ಮೆಮೊರಿಗೆ ಇರಬೇಕು. ನಿಜ, ಒಂದು ಪಿಕ್ ತಗೊಂಡೆ ಅಷ್ಟೇ. ನನಗಂತೂ ಸಿಂಗಲ್ ಪಿಕ್ ತಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ. ಐ ಆಮ್ ಡನ್ ವಿತ್ ದಿಸ್ ಚೋಪರ ಫೋರ್ಟ್. ಐ ಆಮ್ ಈಗಲ್ಲಿ ವೇಟಿಂಗ್ ಟು ಗೋ ಔಟ್ ಆಫ್ ದಿಸ್ ಪ್ಲೇಸ್ ಅಷ್ಟೇ ಅಲ್ವಾ ಮಗ? ಹೌದು. ಸೊ ಬನ್ನಿ ಹೋಗೋದು ನಾವು ನೆಕ್ಸ್ಟ್ ಬೀಚ್ಗೆ ಹೋಗಿ ಡೈ ಹೊಡಿಯೋಣ ಅಷ್ಟೇ. ಸೊ ಲೆಟ್ಸ್ ಗೋ.